ಆಮೇಲೆ ಎರಡನೇದಾಗಿ ನಾರಾಯಣ ಸ್ವಾಮಿ ಅವರು ಒಂದ್ ನಿಮಿಷ ಚೋರಿ ಮಾಡಿದಿದ್ರೆ ಯಾಕ್ರಿ ನೀವು ಇವತ್ತು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಏರ್ತಾ ಇದ್ರಿ? ಎಲ್ಲಿ ಅವ್ರಿಗೆ ಓಟ್ ಚೋರಿ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಆಳಂದ ಎಲ್ಲಿ ನಮ್ಮ ರಾಜ್ಯದಲ್ಲಿ ಇರೋದು? ನಮ್ಮ ರಾಜ್ಯದಲ್ಲಿ ಆಳಂದ ಇರೋದು ಒಂದ್ ಕಡೆ ಮಾಡ್ತಾರ, ಎಲ್ಲ ಕಡೆ ಹೌದು. ಅದಕ್ಕೆ ಮಾದೇವಪುರ ನಮ್ಮ ರಾಜ್ಯದಲ್ಲಿ ಇರೋದು, ಆಳಂದ ನಮ್ಮಲ್ಲಿ ಇರೋದು, ಮಾದೇವಪುರ ನಮ್ಮಲ್ಲಿ ಅದನ್ನೇ ನಾವು ಹೇಳ್ತಾ ಇರೋದು. ಹೌದು, ಅದನ್ನೇ ನಾವು ಹೇಳ್ತಾ ಇರೋದು. ನಾವು ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ ರೈಟ್ ಸರ್ಕಾರ ಮುಂದೆ ಇಡೀಲಿ. ಈ ಆರೋಪಗಳು ಸರಿ ತಪ್ಪು ಅಂತ ತೀರ್ಮಾನ ಮಾಡಬೇಕು ಸಂಬಂಧಪಟ್ಟವರು. ಆ ನಂತರ ಲಾಲು ಪ್ರಸಾದ್ ಬಗ್ಗೆ ಅವ್ರು ಎತ್ತಿದ್ರು. ಲಾಲು ಪ್ರಸಾದ್ ಜಂಗಲ್ ಎಷ್ಟು ವರ್ಷ, ಆಮೇಲೆ ಲಾಲು ಪ್ರಸಾದ್ ಒನ್ ಆಫ್ ದ ಬೆಸ್ಟ್ ರೈಲ್ವೆ ಮಿನಿಸ್ಟರ್. ವಿಪಕ್ಷ ನಾಯಕರು ಲೈವ್ ಬರ್ತಾ ಇದ್ದಾರೆ, ಒಂದ್ಸಲ ಮಾತಾಡ್ಸೋಣ. ಎಸ್, ಡಿಬೇಟ್ ಮುಂದುವರೋಣ ಈಗ. ಎಸ್, ಓಕೆ, ಮತ್ತೆ ಕನೆಕ್ಟ್ ಮಾಡೋಣ. ಎಸ್, ನಾಗೇಂದ್ರ ಬಾಬು ಅವರಿಗೆ ಒಂದು ವಿಚಾರ. ನಾನು ಈ ಬಿಹಾರ ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷಗಳ ಒಂದು ಪ್ರಾಬಲ್ಯ, ಅವರ ಪ್ರಾಮುಖ್ಯತೆ ಈ ಬಗ್ಗೆ ಚರ್ಚೆ ಆಗಲೇಬೇಕು. ಎಸ್ಪೆಷಲಿ ಈಗ ತಮಿಳುನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಅಂದ್ರೆ ನಮ್ಮ ಈ ಭಾಗದ ನಮ್ಮ ರಾಜ್ಯದ ಸುತ್ತಮುತ್ತ ಇರ್ತಕ್ಕಂಥ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷ ಬಹಳ ಸ್ಟ್ರಾಂಗ್ ಆಗಿದೆ. ಇವತ್ತು ನೋಡ್ತಿರ್ಬೋದು, ಚಿರಾಗ್ ಪಾಸ್ವಾನ್ ಬಿಹಾರಲ್ಲಿ 29 ಸ್ಪರ್ಧೆ ಮಾಡಿದ್ರು, 21-22ರಲ್ಲಿ ಲೀಡ್ ಇದ್ದಾರೆ. ಅಂದ್ರೆ ಇನ್ನು ಯುವಕ ಕೇಂದ್ರದಲ್ಲಿ ಮಂತ್ರಿ ಆಗಿರ್ಬೋದು, ಅಷ್ಟು ತಮ್ಮ ಪಕ್ಷವನ್ನ ಅಷ್ಟು ಸದೃಢವಾಗಿ ಸಾಬೀತು ಮಾಡ್ತಾ ಇದ್ದಾರೆ, ಜನರ ಬಳಿ ತಗೊಂಡೋಗಿ ಗೆಲ್ತಾ ಇದ್ದಾರೆ. ಬಟ್ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ. ಮಾತಾಡೋಣ ವಿಚಾರವಾಗಿ. ಮಾತನಾಡ್ಸೋಣ. ಅಶೋಕ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡ್ತಾ ಇದ್ದೀವಿ, ಬಹುಶಃ ನಿಮಗೂ ಕೂಡ ಒಂದು ಸಣ್ಣ ಊಹೆನೂ ಇರ್ಲಿಲ್ಲ. 150, 60 ಅಂತಿದ್ದವ್ರು ಇವತ್ತು 200ರ ಗಡಿವರೆಗೂ ಕೂಡ ಡಬಲ್ ಸೆಂಚುರಿ ಹೊಡಿತಾ ಇದ್ದೀರಿ NDA ಭಾಗವಾಗಿ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಅಶೋಕ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಡಬಲ್ ಸೆಂಚುರಿ ಹೊಡಿತಾ ಇದ್ದೀರಿ NDA ಭಾಗವಾಗಿ, ನಿಮಗೂ ಕೂಡ ಊಹೆ ಇರಲಿಲ್ಲ, ಏನ್ ಹೇಳ್ತೀರಿ? ನಾವು ದೊಡ್ಡ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀರಿ. ಬಿಹಾರಕ್ಕೆ ಅಭಿವೃದ್ಧಿ ಬೇಕು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಲಲ್ಲೂ ಪ್ರಸಾದ್ ಯಾದವ್ ಅವರ ಕುಟುಂಬ ಮತ್ತು ರಾಹುಲ್ ಗಾಂಧಿ ಅವರ ಕುಟುಂಬ ಬೇಡ ಅನ್ನೋ ತೀರ್ಮಾನವನ್ನು ಕೂಡ ನಿತೀಶ್ ಕುಮಾರ್ ಅವರಿಗೆ ದೊಡ್ಡ ವಿಕ್ಟರಿಯನ್ನು ಕೊಟ್ಟು ದೇಶಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ದೇಶದಲ್ಲಿ ಸುಭದ್ರ ಸರ್ಕಾರ ಬೇಕು. ಯಾದವ್ ಅವರ ಕುಟುಂಬ ಮತ್ತು ರಾಹುಲ್ ಗಾಂಧಿ ಅವರ ಕುಟುಂಬ ಬೇಡ ಅನ್ನೋ ತೀರ್ಮಾನ. ಎಸ್, ಈಗ ಚಿರಾಗ್ ಪಾಸ್ವಾನ್ ಅವರು ತಮ್ಮ ಪಕ್ಷದ ಒಂದು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ, ನಾವು ಕಡಿಮೆ ಸ್ಥಾನದಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ನಮಗೆ ನಿರೀಕ್ಷಿತ ಸ್ಟ್ರೈಕ್ ರೇಟ್ ನೋಡೋದು ಜಾಸ್ತಿ ಇದೆ ಅವ್ರದ್ದು. ಸೊ ಕರ್ನಾಟಕದಲ್ಲಿ JDS ಎಲ್ಲೋ ಆ ವಿಚಾರದಲ್ಲಿ ಫೇಲ್ ಆಗ್ತಾ ಇದೆಯಾ? ಈಗ ನಿಖಿಲ್ ಕುಮಾರಸ್ವಾಮಿ ಈ ರಾಜ್ಯದಿಂದ ಪ್ರಚಾರ ಮಾಡ್ತಾ ಇದ್ದಾರೆ, ತಮ್ಮ ಮೆಂಬರ್ಶಿಪ್ ಅನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. 3 ಬಾರಿ ಸೋತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಓಕೆ, ನೀವು ಸೋತರು ಕೂಡ ತಾನು ಧೈರ್ಯ ಇದೆ, ನನಗೆ ನನ್ನ ಪಕ್ಷ ಮುನ್ನಡೆಸ್ತೀನಿ ಅಂತ ಹೋಗ್ತಿರೋದು ಗುಡ್. ಬಟ್ ಅದೇ JDS ಪಕ್ಷದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವವನ್ನು ಒಪ್ಕೊಳ್ಳೋಕೆ ರೆಡಿ ಇದ್ದಾರಾ ಇರೋ MLAಗಳು, ನಾಯಕರು ಅಂತ? ಒಳ್ಳೆ ಪ್ರಶ್ನೆ ಕೇಳಿದಿರೋ, ಪ್ರಶ್ನೆ ಕೇಳಲಿ ಅಂತಲೇ ನಾನು ಕಾಯ್ತಾ ಇದ್ದೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು 25ನೇ ವರ್ಷಕ್ಕೆ ನಾವು ಬೆಳ್ಳಿ ಹಬ್ಬದ ಆಚರಣೆಗೆ ಕಾಲಿಡ್ತಾ ಇದ್ದೀವಿ. ಶ್ರೀಮಾನ್ ದೇವೇಗೌಡರ ನೇತೃತ್ವದಲ್ಲಿ ಈ ಪಕ್ಷದ ಉದಾಹರಣೆಗೆ ಒಂದು ಮಾತು ತಮಗೆ ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ ನಾವೆಲ್ಲೂ ಫೇಲ್ಯೂರ್ ಆಗಲಿಲ್ಲ. ಇಲ್ಲಿ ಒಂದು ಲೀಡರ್ಗಳಾಗಿ ಯಾರ್ಯಾರು ಪರಿವರ್ತನೆಗೊಳ್ತಾ ಇದ್ದಾರೋ, ಕಳೆದ 2 ಬಾರಿ ಆಗಿರ್ತಕ್ಕಂಥ ಬಿಜೆಪಿ ಮತ್ತು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾವ ಪಾರ್ಟಿಯಿಂದ ಬಂದರು? ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಜನತಾ ಪರಿವಾರದವರು ಇದ್ದಾರೆ. ಒಂದು ನಿಮಿಷ, ಯಾಕೆ ಕರ್ನಾಟಕ, ಎಸ್ಪೆಷಲಿ ಕರ್ನಾಟಕದಲ್ಲಿ ಯಾಕೆ ನೀವು ಫೈಲೂರ್ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಕ್ಕೆ ನಮ್ದೊಂದು ರೀತಿ ಫ್ಯಾಕ್ಟ್ರಿ ಇದ್ದಂಗೆ. ಆಗ್ಲಿಲ್ಲ ಅಂತ. ಒಂದು ನಿಮಿಷ, ಅದಕ್ಕೆ ಉತ್ತರ ನಿಮಗೆ. ನಮ್ದೇ ಫ್ಯಾಕ್ಟ್ರಿ ನಮ್ದಿದು. ಈ ಫ್ಯಾಕ್ಟ್ರಿಯಲ್ಲಿ ಉತ್ಪಾದನೆಗಳಂತ. ಒಂದು ನಿಮಿಷ ಮೇಡಮ್, ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಹೇಳ್ತಿದ್ದೀನಿ. ಈ ಫ್ಯಾಕ್ಟ್ರಿಯಲ್ಲಿ ಹೊಸ ತರದ ಹೊಸ ಟೆಕ್ನಾಲಜಿ ಮುಖಗಳು ಬರ್ತಾ ಇದೆ, ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿ. ಉದಾಹರಣೆಗೆ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಯಾವುದೇ ಅಧಿಕಾರ ಇಲ್ಲದೆ ಇದ್ರು ಕೂಡ 9,000 ಕಿಲೋಮೀಟರ್ 86 ಕ್ಷೇತ್ರಗಳಲ್ಲಿ ಹಗಲು ರಾತ್ರಿ ಓಡಾಡಿದ್ರು. ಯಾವುದೇ ಅಧಿಕಾರಕ್ಕೋಸ್ಕರ ಅಲ್ಲ, ಪಕ್ಷವನ್ನು ಉಳಿಸ್ಕೊಳ್ಳೋದಿಕ್ಕೆ ಅಂತಕ್ಕಂಥದ್ದು. ಕಳೆದ ಬಾರಿ 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ಸರಿಸುಮಾರು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನ ಯಾರಾದರೂ ಭೇಟಿ ಮಾಡಿರ್ತಕ್ಕಂಥ ಒಂದು ಪಕ್ಷದ ಅಧ್ಯಕ್ಷಗಳಿದ್ರೆ ಸನ್ಮಾನ್ಯ ಕುಮಾರಸ್ವಾಮಿ
ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ನಾನು ನಿರ್ಭಯವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾವು ಜನಗಳ ಹತ್ರಕ್ಕೆ ಹೋಗಿ ಈ ಒಂದು ಪಕ್ಷದ ಆಡಳಿತ ಪಕ್ಷದ ದುರಾಡಳಿತವನ್ನ ಕಟ್ಟ ಕಡೆಯ ಪ್ರಜೆಗೂ ಕೂಡ ನಾವು ಮನವರಿಕೆ ಮಾಡಿದ್ದೀವಿ. ತೀರ್ಮಾನಗಳು ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಜನಗಳು ನಾವು ಯಾಕಾದ್ರೂ ಇವತ್ತು ಹೇಳ್ತಾ ಇದ್ದಾರೆ, ನಾವು ಯಾಕಾದ್ರೂ ಈ ಸರ್ಕಾರಕ್ಕೆ ನಾವು ಅಧಿಕಾರ ಕೊಟ್ಟಿದ್ದೀವಿ, ಯಾವತ್ತು ಇದು ಮುಗಿಯುತ್ತೆ, ಮುಂದಿನ ದಿನಗಳಲ್ಲಿ ನಿಮ್ಗೆ ಅಧಿಕಾರ ಕೊಡಬೇಕು ಅಂತ. 2023ರಲ್ಲಿ ಸರ್ಕಾರ ಇದ್ದಿದ್ದು ಬಿಜೆಪಿದು, ಆದ್ರೆ ಬಿಜೆಪಿ ವಿರುದ್ಧ ಪಂಚರತ್ನ ಯಾತ್ರೆ ಮಾಡಿದ್ದು ಕುಮಾರಸ್ವಾಮಿ ಅವರು. ಒಂದು ನಿಮಿಷ ನಾವು ಇಲ್ಲಿ ಸರ್ಕಾರ ಅಂತಕ್ಕಂಥ ನಿಮಗಿದು ಇನ್ನೂ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನಾವು 2 ಪಕ್ಷಗಳ ಜೊತೆ ಕೂಡ ಅಧಿಕಾರ ಮಾಡಿದ್ದೀವಿ. ನಮ್ಮ ಗುರಿ ದಯವಿಟ್ಟು ನೀವೇನು ಮೋಸ ಮಾಡಿದ್ದೀರಾ ಅಂತಕ್ಕಂಥದ್ದು ಬಹಿರಂಗವಾಗಿ ಗೊತ್ತು. ಎಲ್ಲಿ ನೀವು ಶಾಂತಿವನದಲ್ಲಿ ಕೂತ್ಕೊಂಡು 100 ದಿನ ಆಯುಷ್ ಅಂತಕ್ಕಂಥವ್ರು ನೀವು ಮಾತಾಡ್ತಕ್ಕಂಥ ಅರ್ಹತೆನೇ ಇಲ್ಲ ನಿಮಗೆ. ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಕೇಳಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಯಾವ ವಿಚಾರಕ್ಕೆ ನಾನು ಹೇಳ್ತಾ ಇದ್ದೆ ತಮ್ಮ ಹತ್ರ, ಈಗ ನಾನು ಮಾತಾಡಬೇಕಾದ್ರೆ ಈ ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಏನು ನಾವು ಅತಿ ಹೆಚ್ಚು ಕ್ಷೇತ್ರಗಳದ್ದು ನಾವು ಓಡಾಡಿ ಕಟ್ಟ ಕಡೆ ಪ್ರಜೆವರೆಗೂ ಕೂಡ ನಾವು ಮನವರಿಕೆ ಮಾಡಿದ್ವಿ. ನಮಗೆ ಯಾವ ಸರ್ಕಾರ ಆಡಳಿತದಲ್ಲಿ ಇದೆ ಅಂತಕ್ಕಂಥದ್ದಲ್ಲ, ನಮ್ಮ ಮುಖ್ಯ ಗುರಿ ಇರ್ತಕ್ಕಂಥದ್ದು ಜನಗಳ ಹಿತ. ದಯವಿಟ್ಟು ಇದನ್ನ ತಿಳ್ಕೊಳ್ಳಿ. ನೀವು ಯಾವುದೇ ಸರ್ಕಾರ ಜನವಿರೋಧಿ ನೀತಿಗಳನ್ನ ಅನುಸರಿಸಿದಂತ ಜನ ಓಟ್ ಹಾಕಿಲ್ವಲ್ಲ. ಒಂದು ನಿಮಿಷ, ಜನಗಳಿಗೆ ಇವತ್ತು ಮನವರಿಕೆ ಆಗಿದೆ. ಯಾಕೆ ನಾವು ಇವತ್ತು ಶ್ರೀಮಾನ್ ದೇವೇಗೌಡರ ನೇತೃತ್ವದಲ್ಲಿ ಸಂಪೂರ್ಣ ಸರ್ಕಾರವನ್ನು ಕೊಡ್ತಕ್ಕಂಥ ಶಕ್ತಿಯನ್ನು ನಮ್ಗೆ ಬರೋ ತನಕ ಈ ಹೋರಾಟ ನಿರಂತರವಾಗಿರುತ್ತೆ. ಈಗ ನಮ್ಮ ಬೆಳ್ಳಿ ಹಬ್ಬದಲ್ಲಿ ಸರಿಸುಮಾರು 1.5 ವರ್ಷಗಳ ಕಾಲ ರಾಜ್ಯದ ಜನತೆಗೆ ಜಾತ್ಯತೀತ ಜನತಾದಳ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಪ್ರತಿಯೊಂದು ಊರಲ್ಲಿರ್ತಕ್ಕಂಥ ಒಂದು ಕಲ್ಯಾಣ ಮಂಟಪದಲ್ಲಿ ನಾವು ಪ್ರದರ್ಶನ ಮಾಡ್ತೀವಿ, ಜನಗಳಿಗೆ ಮನವರಿಕೆ ಮಾಡ್ತೀವಿ. ಒಂದು ರೀತಿ ಪ್ರತಿಯೊಂದು ಗ್ರಾಮ ಕಟ್ಟ ದಿಕ್ಸೂಚಿ ಆಗುತ್ತೆ ಅಂತ ಹೇಳ್ತೀರಿ. ದಿಕ್ಸೂಚಿ ಪ್ರಶ್ನೆ ಇಲ್ಲ, ನಮ್ಗೆ ಶಕ್ತಿ ಇದೆ ಕರ್ನಾಟಕದಲ್ಲಿ. ಆದರೆ ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಇವತ್ತು ತನ್ನದೇ ಆದಂತ ಹಳ್ಳ ತೋಡ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಗಂಭೀರವಾಗಿ ಕಾಣಿಸ್ತಾ ಇದೆ. ಯಾವ ರೀತಿ ಮನಸ್ಥಿತಿ ಇದೆ ಅಂತಂದ್ರೆ, ನಿನ್ನೆ ಬಸವರಾಜ ರಾಯರೆಡ್ಡಿ ಅವರು ಹೇಳಿರ್ತಕ್ಕಂಥ ಹೇಳಿಕೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಮೊದಲನೇ ಹಂತದಲ್ಲಿ ಇವರು ಸೋಲ್ತಾರೆ ಅನ್ನೋದಕ್ಕೆ, 2ನೇ ಹಂತದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿರ್ತಕ್ಕಂಥ ಒಂದು ವಿಚಾರ ಮಾತಾಡಿದ್ದಾರೆ. ಇವ್ರ ಮನಸ್ಥಿತಿ ಯಾವ ಮಟ್ಟಕ್ಕಿದೆ ಹಾಗಾದ್ರೆ? ಮೊದಲನೇ ಹಂತದಲ್ಲಿ ಇವರು ಫೇಲ್ಯೂರ್, ಅವ್ರಿಗೇನೆ ಹೆಚ್ಚು ಮತ ಬಂದಿದೆ ಅಂತಕ್ಕಂಥದಕ್ಕೆ ಯಾವ ಗ್ಯಾರಂಟಿ ನಿಮ್ಮ ಹತ್ರ ಇತ್ತು? ನಿಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಮತ ಚೋರಿ ಅಂತ ಹೇಳಿ. ಯಾವ ರೀತಿ ನೀವು ಮತ ಚೋರಿ ಮಾಡಿದ್ದೀರಾ ಅಂತಕ್ಕಂಥದ್ದು ನೀವು ಹೇಳಬೇಕಾಗುತ್ತೆ. ವಿಶ್ಲೇಷಣೆಗಳ ಸದ್ಯಕ್ಕೆ ನೋಡಿ, ಈಗ ಒಂದು ಕಡೆ ಏನು ಲಾಲು ಕುಟುಂಬಕ್ಕೆ ಶಾಕ್ ಕೊಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ. 2010ರಲ್ಲಿ ರಾಘೋಪುರ ಕ್ಷೇತ್ರದಲ್ಲೇನೆ ರಾಬ್ಡಿ ದೇವಿ ಸೋಲನ್ನ ಕಂಡಿದ್ರು. ರಾಬ್ಡಿ ದೇವಿಯನ್ನ ಸೋಲಿಸಿದಂತಹ ಇದೇ ಬಿಜೆಪಿಯ ಸತೀಶ್ ಕುಮಾರ್ ಇದೀಗ ತೇಜಸ್ವಿ ಯಾದವ್ಗೂ ಕೂಡ ದೊಡ್ಡ ಶತ್ರುವಾಗಿದ್ದಾರೆ. ಈಗ ತೇಜಸ್ವಿ ಯಾದವ್ ವಿರುದ್ಧ ಲೀಡ್ ಪಡಿತಾ ಇದ್ದಾರೆ. ಸತೀಶ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ತಾಯಿಯನ್ನ ಸೋಲಿಸಿದ ಸತೀಶ್ ಮಗನನ್ನು ಕೂಡ ಸೋಲಿಸ್ತಾರಾ? ಯಾಕೋ ಟ್ರೆಂಡ್ ನೋಡ್ತಾ ಇದ್ರೆ ಅದೇ ರೀತಿಯಾಗಿ ಅನಿಸ್ತಾ ಇದೆ. ಹಾವು ಏಣಿ ಆಟ ಆಡ್ತಾ ಇದೆ ಪ್ರತಿಷ್ಠಿತ ರಾಘೋಪುರ ಕ್ಷೇತ್ರ. ಯಾಕಂತಂದ್ರೆ ರಾಘೋಪುರ ಆಗಿರ್ಬೋದು, ತಾರಾಪುರ ಆಗಿರ್ಬೋದು, ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಕ್ಷೇತ್ರಗಳು. ಸೊ ಹಾಗಾಗಿ ಏನಾಗುತ್ತೆ ಅನ್ನುವಂಥ ಅಪ್ಡೇಟ್ ಅನ್ನ ಮುಂದಿನ ಭಾಗದಲ್ಲಿ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಇದು ಈ ಕ್ಷಣದ ಪ್ರಮುಖ ಸುದ್ದಿ. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.